ಎಲ್ರಿಗೂ ನಮಸ್ಕಾರ ರೀ. ನೋಡಿರಿ ಇಲ್ಲಿ ಇದು ಮುಂಚೆ ಒಂದು ಸಲ ಮಾಡಿದ್ವಿ ತಾಲಿಪಟ್ಟಿ. ಸೊ ಅದನ್ನ ನೋಡಿರಿ ಇವಾಗ ಇನ್ನೊಂದು ಸಲ ಮಾಡತ್ತೇವೆ. ಇಲ್ಲಿ ಬಂದುಬಿಟ್ಟು ನೋಡಿರಿ ನಾವು ಅನ್ನ ಯೂಸ್ ಮಾಡಿಲ್ಲ, ಹಂಗೆ ಮಾಡತ್ತಿರೋದು. ಇಲ್ಲಿ ನೋಡಿರಿ ಗೋಧಿ ಹಿಟ್ಟು ತೊಗೊಂಡೇವಿ, ಮತ್ತು ಅಕ್ಕಿ ಹಿಟ್ಟು, ಮತ್ತು ಒಂದು ಸ್ವಲ್ಪ ಜೋಳದ ಹಿಟ್ಟು. ಇಲ್ಲಿ ನೋಡಿರಿ ಮತ್ತು ಒಂದು ಸೌಂತಿಕಾಯಿನ ಈ ಥರ ತುರಿದಿಟ್ಕೊಂಡು ಅದಕ್ಕೆ ಬಂದುಬಿಟ್ಟು ನೋಡಿರಿ ಹಸಿ ಖಾರ ಮಿಕ್ಸಿ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡೈತಿ, ಮತ್ತು ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೈತಿ ನೋಡಿರಿ. ಹಸಿಮೆಣ್ಸಿನ್ಕಾಯಿ ಮಿಕ್ಸಿ ಮಾಡಿ ಹಾಕ್ಕೊಳ್ಳೋದನ್ನು ಆಲ್ರೆಡಿ ಒಂದು ಟೈಮ್ ಹೇಳೈತಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಎಲ್ಲನೂ ಬೇಕಂದ್ರೆ ಅದಕ್ಕೆ ಕೊತ್ತಂಬರಿನೂ ಹಾಕ್ಕೋಬೋದು. ಕೊತ್ತಂಬರಿ ಮತ್ತು ಕರಿಬೇವು ಎಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಅದನ್ನ ಯಾವಾಗ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಹಂಗೆ ಫ್ರಿಜ್ನಲ್ಲಿಟ್ಟು ಒಂದು ಸಲ ಮಾಡಿಕೊಂಡು ಒಂದು ವಾರಕ್ಕೆ ಆಗುವಷ್ಟಾದರೂ ಮಾಡಿಕೊಂಡು ತಡೆಯುತ್ತದೇನು. ಆಮೇಲೆ ನೋಡಿರಿ ಎಲ್ಲನೂ ಕರೆಕ್ಟಾಗಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಸೌಂತಿಕಾಯಿ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಡ್ರಿ. ಫಸ್ಟ್ ಮಿಕ್ಸ್ ಮಾಡಿಕೊಂಡು, ಯಾಕಂದ್ರೆ ಸೌಂತಿಕಾಯಿದೊಳಗೆ ನೀರು ತೆಗೆದಿರ್ತೈತಿ. ಸೌಂತಿಕಾಯಿ ನೀರು ತೆಗೆದ್ಬಿಟ್ಟು ನಾವೇನು ಮಾಡ್ಕೊಂಡಿರ್ತೀವಿ ಅದನ್ನ ಮಿಕ್ಸಿ ಮಾಡಕ್ಕಂತ ಇದನ್ನು ಇಲ್ಲಿ ನಾದ್ಕೋಕಂತ ಹಾಕ್ಕೊಂಡಿರ್ತೈತಿ. ಆದರೂ ಸ್ವಲ್ಪ ಅದು ಉಪ್ಪು ಹಾಕಿದ ತಕ್ಷಣ ಅಂತಂದ್ರೆ ನೀರು ಬಿಟ್ಕೋತೈತಿ, ಮತ್ತು ಈರುಳ್ಳಿನೂ ನೀರು ಬಿಟ್ಕೋತೈತಿ. ಅದಕ್ಕನ್ನು ಫಸ್ಟಿಗೆ ಸ್ವಲ್ಪ ಗಟ್ಟಿಯಾಗಿ ನಾದಿಟ್ಕೊಡ್ರಿ. ಆಮೇಲೆ ನೋಡಿರಿ ಉಪ್ಪು ಹಾಕಿದ ತಕ್ಷಣ ಅಂತಂದ್ರೆ ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ. ಹಿಟ್ಟು ಆಮೇಲೆ ಈರುಳ್ಳಿ, ಸೌಂತಿಕಾಯಿ ಎಲ್ಲ ಹಾಕಿರುತ್ತಲ್ಲ ಅದನ್ನು ಬಂದುಬಿಟ್ಟು ನೋಡಿರಿ ಮಿಕ್ಸ್ ಮಾಡಿಕೊಡ್ರಿ ಕರೆಕ್ಟಾಗಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾದ್ಕೊರಿ. ನೋಡಿರಿ ಸ್ವಲ್ಪ ನೀರು ಹಾಕ್ಕೊಂಡು ಪೂರ್ತಿಯಾಗಿ ಗಟ್ಟಿಯಾಗಿ ಬರೋಂಗೆ ನಾದ್ಕೊಡ್ರಿ. ನಾದ್ಕೊಂಡ್ಬಿಟ್ಟು ಈಗ ಒಂದು ಉಳ್ಳಿ ತೊಗೊಂಡ್ಬಿಟ್ಟು ಈಗ ಒಂದು ಲಟ್ಸು ಮನೆ ಇರ್ತೈತಲ್ಲ, ಲಟ್ಸು ಮನೆಗೆ ಒಂದು ಕವರ್ ಹಾಕ್ಕೊಡ್ರಿ. ಕವರ್ ಹಾಕ್ಕೊಂಡು ಅದಕ್ಕೆ ಬಂದುಬಿಟ್ಟು ಸ್ವಲ್ಪ ಏನು ಮಾಡಿರಿ ಎಣ್ಣೆ ಹಚ್ಕೊಡ್ರಿ. ಫಸ್ಟ್ ಎಣ್ಣೆ ಹಚ್ಕೊಂಡ್ಬಿಟ್ಟು ಆಮೇಲೆ ಇದೇನು ಉಳ್ಳಿ ಮಾಡಿರ್ತೀವಲ್ಲ ಫಸ್ಟ್ ಎಣ್ಣೆ ಒಂದಿಟ್ಟು ಹಚ್ಕೊರಿ, ಒಂದು ಸ್ಪೂನಷ್ಟು. ಅಂದ್ರೆ ಅದು ಹಿಟ್ಟೇನು ಇದಕ್ಕೆ ಹಾಳಿಗೆ ಅಂಟ್ಕೊಂಗಿಲ್ಲ ಕೆಳಗೆ ಎಣ್ಣೆ ಹಚ್ಕೊಂಡು. ಆಮೇಲೆ ಲತ್ತಿಗುನಿ ತೊಗೊಂಡು ಲಟ್ಟಿಸ್ಕೊಡ್ರಿ. ಇಲ್ಲಿ ನೋಡಿರಿ ಕವರ್ ನಾವು ರೊಟ್ಟಿ ಮಾಡೋಕ್ಕಂತ ಯಾವಾಗಿದ್ರೂ ಕಟ್ಟೆ ಇಟ್ಕೊಂಡಿರ್ತೀವಿ ಲತ್ತಿಗುನಿಗೆ. ಸೊ ಅದಕ್ಕೆ ಇಲ್ಲಿ ಅದನ್ನ ಯೂಸ್ ಮಾಡತ್ತಿರೋದು. ನೀವು ಬೇಕಂದ್ರೆ ಕವರ್ ಇಲ್ಲ ಅಂತಂದ್ರೆ ಹಂಗಾದ್ರೂ ಲಟ್ಟಿಸ್ಕೋಬೋದು, ಅದೇನೇನು ಅಂಟ್ಕೊಂಗಿಲ್ಲ. ಚೆಂದಾಗಿ ಲಟ್ಟಿಸ್ಕೊಂಡು ಈಗ ತೆಮಿಕಾಯಕ್ಕೆ ಇಟ್ಕೊಂಡಿರ್ತೀವಲ್ಲ, ತೆಮಿಗೆ ಬಂದುಬಿಟ್ಟು ನೋಡಿರಿ ಸ್ವಲ್ಪ ಎಣ್ಣೆನೂ ಹಾಕ್ಕೋಬೇಕು. ಅದಕ್ಕೆ ತೆಮಿಕಾದಿಂದ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಡ್ರಿ. ತಾಲಿಪಟ್ಟಿಗೆ ನೋಡಿರಿ ಎಷ್ಟು ಎಣ್ಣೆ ಹಾಕ್ತೀರಿ ಅಷ್ಟು ಚಲೋ ಆಕೈತೆ ಅದೇನು. ಆಮೇಲೆ ಇದು ಲಟ್ಸಿರೋದಕ್ಕೆ ಒಂದು ಸ್ವಲ್ಪ ಒಂದು ಚೂರ ಹೋಲ್ ಮಾಡಿ ಹಾಕ್ರಿ. ಯಾಕೆ ಹೋಲ್ ಯಾಕೆ ಮಾಡ್ತಾರೆ ಅಂತಂದ್ರೆ ಅದು ಚೆನ್ನಾಗಿ ಬೇಯ್ತೈತೆ ಅಂತೇಳಿ ಹೋಲ್ ಮಾಡ್ತಾರೆ. ಆಮೇಲೆ ಎಲ್ಲಕ್ಕೂ ಪೂರ್ತಿ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊರಿ. ನೋಡಿರಿ ಆವಾಗ ಅನ್ನ ಹಾಕಿ ಮಾಡಿರೋದು ಈಗ ಅನ್ನ ಇಲ್ದಂಗೆ ಮಾಡಿರೋದು ಯಾವ ಥರ ಟೇಸ್ಟ್ ಐತೆ ಅಂತ ಕಮೆಂಟ್ ಮಾಡಿರಿ. ಎರಡೂ ಕಡೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊರಿ. ಬೇಯಿಸ್ಕೋದು ಗೊತ್ತೈತೆ ನಿಮ್ಗೆ, ಮುಂಚೆ ಒಂದು ವಿಡಿಯೋದಾಗ ಹೇಳೀನಿ. ಆಮೇಲೆ ನೋಡಿರಿ ಅನ್ನ ಇಲ್ಲದೆ ಮಾಡಿರೋದು, ಅನ್ನ ಹಾಕಿ ಮಾಡಿರೋದು ಯಾವ ಥರ ಐತೆ ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.